ಮಕ್ಕಳು ನಿಮಗೆ ಕಥೆಗಳು ಅಂದರೆ ಇಷ್ಟನಾ? ಸರಿ, ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ರು ನಾನು ಚಿಕ್ಕವಳಿದ್ದಾಗ ಒಂದು ಕಥೆನ. ಆ ಕಥೆಯ ಹೆಸರು ಕಾಗಕ್ಕ ಮತ್ತು ಗೂಗಕ್ಕ ಅಂತ. ಇವತ್ತು ನಿಮಗೆ ಆ ಕಥೆನ ಹೇಳ್ಕೊಡ್ತಾ ಇದ್ದೀನಿ, ಸರಿನಾ? ಓಕೆ. ಈ ಕಥೆಯಲ್ಲಿ ಕಾಗಕ್ಕ ಮತ್ತು ಗೂಗಕ್ಕ ಅಂತ ಇಬ್ಬರು ಸ್ನೇಹಿತರು ಇರ್ತಾರೆ. ಕಾಗಕ್ಕ ಅಂದರೆ ಕಾಗೆ, ಏನು? ಕಾಗೆ. ಈ ಗೂಗಕ್ಕ ಅಂದರೆ ಗೂಬೆ, ಏನು? ಗೂಬೆ. ಕಾಗಕ್ಕ ಮತ್ತು ಗೂಗಕ್ಕ ಇಬ್ಬರು ಫ್ರೆಂಡ್ಸು ಇರ್ತಾರೆ. ಹೀಗೆ ಇರಬೇಕಾದ್ರೆ ಒಂದ್ಸಲ ಏನಾಗುತ್ತೆ, ಜೋರಾಗಿ ಬಿರುಗಾಳಿ ಬರುತ್ತೆ. ಕಾಗಕ್ಕನ ಮನೆ ಕಲ್ಮನೆ ಸ್ಟ್ರಾಂಗ್ ಆಗಿರುತ್ತೆ. ಈ ಗೂಗಕ್ಕನ ಮನೆ ಗುಡಿಸಲ್ ಮನೆ ಇರುತ್ತೆ. ಬಿರುಗಾಳಿ ಬಂದಾಗ ಗೂಗಕ್ಕನ ಮನೆ ಏನಾಯ್ತು? ಹೊತ್ಕೊಂಡು ಹೊಟ್ಟೋಯ್ತು, ಗಾಳಿ ಜೊತೆ ಹೊರಟೋಯ್ತು. ಕಾಗಕ್ಕನ ಮನೆ ಕಲ್ಮನೆ ಸ್ಟ್ರಾಂಗ್ ಆಗಿ ನಿಂತಿದೆ. ಗೂಗಕ್ಕ ಹೋಗುತ್ತೆ ಕಾಗಕ್ಕನ ಮನೆಗೆ. ಕಾಗಕ್ಕ ಬಾಗಿಲು ತೆಗಿಯಕ್ಕ. ಒಳಗಡೆಯಿಂದ ಶಬ್ದ. ಯಾರು? ನಾನಕ್ಕ ಗೂಗಕ್ಕ, ನನ್ನ ಮನೆ ಗಾಳಿಗೆ ಹೊತ್ಕೊಂಡು ಹೊಟ್ಟೋಯ್ತು. ನಿನ್ನ ಮನೇಲಿ ಸ್ವಲ್ಪ ಜಾಗ ಕೊಡಕ್ಕ, ಇವತ್ತು ರಾತ್ರಿ ಇಲ್ಲೇ ಇದ್ದು ಬೆಳಿಗ್ಗೆ ಎದ್ದು ಹೊಟ್ಟೋಗ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ಕಾಗಕ್ಕ, ಹೌದಾ, ಇರು ನನ್ನ ಗಂಡ ಮಕ್ಕಳಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಬರ್ತೀನಿ ಇರು ಅಂತ ಹೇಳುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಗೂಗಕ್ಕ ಬಾಗಿಲು ತಟ್ಟುತ್ತೆ. ಕಾಗಕ್ಕ ಬಾಗಿಲು ತೆಗಿಯಕ್ಕ, ಇಲ್ಲಿ ಹೊರಗಡೆ ತುಂಬ ಚಳಿ ಆಗ್ತಿದೆ, ಬಾಗಿಲು ತೆಗಿಯಕ್ಕ ಅಂತ ಕೇಳುತ್ತೆ. ಆಗ ಈ ಕಾಗಕ್ಕ ಬಾಗಿಲು ತೆಗೆದ್ಬಿಟ್ಟು ಏನಾಯಿತು ಒಳಗಡೆ ಬಾ ಅಂತ ಹೇಳುತ್ತೆ. ಆವಾಗ ನಡೆದ ಕತೆ ಎಲ್ಲ ಗೂಗಕ್ಕ ಹೇಳುತ್ತೆ. ಸರಿ ನೋಡು, ನಮ್ಮ ಮನೇಲಿ ಎಲ್ಲ ನನ್ನ ಗಂಡ ಮಕ್ಕಳೆಲ್ಲ ಮಲ್ಕೊಂಡು ಬಿಟ್ಟಿದ್ದಾರೆ, ಜಾಗ ಇಲ್ಲ, ಏನು ಮಾಡ್ತೀಯ ಇವಾಗ ಅಂತ ಕಾಗಕ್ಕ ಕೇಳುತ್ತೆ. ನನಗೆ ಅಲ್ಲೋ ಇಲ್ಲೋ ಸ್ವಲ್ಪ ಜಾಗ ಕೊಡಕ್ಕ, ಹೇಗೋ ಮುದ್ರಕೊಂಡು ಮಲ್ಕೊಂಡ್ಬಿಡ್ತೀನಿ ಇವತ್ತು ರಾತ್ರಿ ಅಂತ ಹೇಳುತ್ತೆ ಗೂಗಕ್ಕ. ಸರಿ ನೋಡು, ನಮ್ಮನೆ ಅಟ್ಟದ ಮೇಲೆ ಜಾಗ ಇದೆ, ಅಲ್ಲಿ ಮಲ್ಕೋ ಅಂತ ಹೇಳುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಗೂಗಕ್ಕನ ಗಂಡ, ಗೂಗಕ್ಕನ ಮಕ್ಕಳು ಅವರು ಕೂಡ ಒಳಗಡೆ ಬಂದ್ಬಿಡ್ತಾರೆ. ಅವ್ರಿಗೂ ಹೇಗೋ ಸ್ವಲ್ಪ ಜಾಗ ಮಾಡಿ ಈ ಗೂಗಕ್ಕ ಮಲಗಿಸ್ತಾಳೆ. ಆಮೇಲೆ ಈ ಗೂಗಕ್ಕ ಎಲ್ಲಿರ್ತಾಳೆ? ಮೇಲೆ, ಅಟ್ಟದ ಮೇಲೆ ಮಲಗಿರ್ತಾಳೆ. ಅಟ್ಟದ ಮೇಲೆ ಒಂದು ಬುಟ್ಟಿ ಇರುತ್ತೆ, ಅದು ಬೆಲ್ಲದ ಬುಟ್ಟಿ. ಬೆಲ್ಲದ ಬುಟ್ಟಿಗೆ ಗೂಗಕ್ಕ ಕೈ ಹಾಕುತ್ತೆ. ನೋಡಿದ್ರೆ ಬೆಲ್ಲ, ಸಿಹಿಯಾದ ಬೆಲ್ಲ. ಆಹಾ, ರಾತ್ರಿ ಇಡೀ ನಾನು ಈ ಬೆಲ್ಲನ ಎತ್ಕೊಂಡು ತಿನ್ಬೋದು ಅಂತ ಏನು ಮಾಡುತ್ತೆ ಗೂಗಕ್ಕ, ಬೆಲ್ಲ ಎಲ್ಲ ಎತ್ಕೊಂಡು ತಿಂತಾ ಇರುತ್ತೆ, ಕಟುಮ್ ಅಂತ. ಈ ಕಾಗಕ್ಕ ಮಲಗಿರುತ್ತಲ್ಲ, ಏನಿದು ಮೇಲಿಂದ ಶಬ್ದ ಬರ್ತಿದೆ? ಬರ್ತಾ ದಾರಿಲಿ ಒಂದು ಅಡಕೆ ಸಿಕ್ಕಿತ್ತು, ಅಡಕೆ ಕಡಿತಾ ಇದ್ದೀನಿ ಅಷ್ಟೇ, ನೀನು ಮಲ್ಕೋ ಅಂತ ಹೇಳುತ್ತೆ ಗೂಗಕ್ಕ. ಸರಿ ಆಯಿತು, ನೀನು ಹುಷಾರಾಗಿ ಮಲ್ಕೋ ಅಂತ ಹೇಳಿಬಿಟ್ಟು ಕಾಗಕ್ಕ ಮಲ್ಕೊಂಡು ಬಿಡುತ್ತೆ. ಗೂಗಕ್ಕ ಮಾತ್ರ ಈಗ ಶಬ್ದ ಮಾಡದೆ ಬೆಲ್ಲ ಎಲ್ಲ ತಿಂತಾ ಇರುತ್ತೆ. ಬೆಲ್ಲ ಎಲ್ಲ ಖಾಲಿ ಮಾಡಿಬಿಡ್ತು. ಸರಿ, ಬೆಳಿಗ್ಗೆ ಆಗುತ್ತೆ. ಈ ಗೂಗಕ್ಕನ ಏನು ಗಂಡ ಮಕ್ಕಳು ಗೂಗಕ್ಕ ಎಲ್ಲರೂ ಹೊಟ್ಟೋಗ್ತಾರೆ. ಆಗ ಕಾಗಕ್ಕನಿಗೆ ಕುತೂಹಲ, ಏನು ರಾತ್ರಿ ಎಲ್ಲ ಮೇಲೆ ಶಬ್ದ ಬರ್ತಾ ಇತ್ತಲ್ಲ, ಏನಿದೆ ನೋಡೋಣ ಮೇಲೆ ಹೋಗಿ ಅಂತ ಈ ಕಾಗಕ್ಕ ಮೇಲೆ ಹತ್ಕೊಂಡು ಹೋಗಿ ಆಟದ ಮೇಲೆ ಇರೋ ಒಂದು ಬುಟ್ಟಿ ಒಳಗಡೆ ಕೈ ಹಾಕ್ತಾಳೆ. ಆ ಬುಟ್ಟಿ ತುಂಬ ಏನೋ ಸಿಗುತ್ತೆ. ಏನು ಸಿಗುತ್ತೆ ಅಂದರೆ, ಗೂಗಕ್ಕ ರಾತ್ರಿ ಎಲ್ಲ ಬೆಲ್ಲ ತಿಂದು ಬುಟ್ಟಿ ತುಂಬ ಪಿಚ್ಕೆ ಇಟ್ಟಿರುತ್ತೆ. ಅದಕ್ಕೆ ಕೈ ಹಾಕ್ಬಿಟ್ಟು, ಅಯ್ಯಯ್ಯೋ ಏನಿದು ಗೂಗಕ್ಕ, ಒಳ್ಳೆ ಕೆಲಸ ಕೊಟ್ಟೆಲ್ಲ ಗೂಗಕ್ಕ, ನಾನು ನಿನಗೆ ಸಹಾಯ ಆಗಲಿ ಅಂತ ಮನೆಗೆ ಸೇರಿಸ್ಕೊಂಡ್ರೆ ನೀನು ನೋಡಿದ್ರೆ ನನಗೆ ಈ ಥರ ಮಾಡಿದೀಯಲ್ಲ ಅಂತ ಬೇಜಾರು ಮಾಡಿಕೊಂಡು ಕಾಗಕ್ಕ ಸುಮ್ಮನೆ ಆಗುತ್ತೆ. ಸೊ ಈ ಕಥೆಯಿಂದ ನಮಗೆ ತಿಳಿದು ಬರೋ ನೀತಿ ಏನು ಅಂತಂದರೆ, ನಾವು
ಯಾರಿಗೆ ಸಹಾಯ ಮಾಡಬೇಕು? ಒಳ್ಳೆಯವ್ರಿಗೆ ಸಹಾಯ ಮಾಡಬೇಕು. ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡುವವರಿಗೆ ನಾವು ಸಹಾಯ ಮಾಡಬೇಕು. ಗೊತ್ತಾಯ್ತಾ? ಕಥೆ ಇಷ್ಟ ಆಯ್ತಾ ಮಕ್ಕಳೇ? ಓಕೆ, ಥ್ಯಾಂಕ್ ಯು ಮಕ್ಕಳೇ.